ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರೈನ್ಬೋ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ, ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಚಾನಲಲ್ಲಿ ಏನಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕುಕಿಂಗ್ ವಿಡಿಯೋಸ್ ಇರುತ್ತೆ, ಮತ್ತು ಜೊತೆಗೆ ಸ್ಕಿನ್ ಕೇರ್, ಹೇರ್ ಕೇರ್, ಕಿಚನ್ ಟಿಪ್ಸ್ ಮತ್ತು ಟ್ರಿಕ್ಸ್ ಇರುತ್ತೆ. ಪರ್ಸ್ನಲ್ ಕೇರ್ ಆ್ಯಂಡ್ ಡೈಲಿ ರುಟೀನ್ ಇರುತ್ತೆ. ನಾವಿರೋದು ಬೆಂಗಳೂರಲ್ಲಿ. ನನ್ನ ಹೆಸರು ಬಂದ್ಬಿಟ್ಟು ಕೋಮಲ ಅಂತ, ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಹರೀಶ್ ಅಂತ. ನಮಗೆ ಇಬ್ಬರು ಮಕ್ಕಳಿದ್ದಾರೆ. ಮಗಳ ಹೆಸರು ಶ್ರೀನಿಕಾ ಅಂತ, ಮಗನ ಹೆಸರು ತ್ರಿಶಾನ್ ಅಂತ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಹಕರಿಸಿ. ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ. ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಬನ್ನಿ ಇವಾಗ ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬುಧವಾರದ ದಿನ ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ಮನೆ ಕ್ಲೀನಿಂಗ್ ಮಾಡಿ, ರಂಗೋಲಿ ಹಾಕ್ಬಿಟ್ಟು, ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿ ಕಿಚನ್ ರೂಮಿಗೆ ಬಂದೆ. ಬೀಟ್ರೂಟ್ ಜ್ಯೂಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಜ್ಯೂಸ್ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇವಾಗ ಬಿಸಿನೀರಿಗೆ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ ಹಾಕ್ಬಿಟ್ಟು ಅಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡಿಕೊಂಡು ಎಲ್ಲರೂ ತಿಂದ್ಬಿಟ್ಟು, ಇವತ್ತು ಬೂದುಗುಂಬಳಕಾಯಿ ಬಳಸ್ಕೊಂಡು ನಾನು ಸಂಡಿಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕ ಜನ ಮಾಡ್ತಾರೆ. ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಂಡಿಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ನಷ್ಟು ಜೋಳ ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಅಳತೆಯಲ್ಲಿ ಅಕ್ಕಿ ತೊಗೊಂಡು, ಅದೇ ಬೌಲ್ ಅಳತೆಯಲ್ಲಿ ಅಕ್ಕಿ ತೊಗೊಂಡು ಅದನ್ನು ಕೂಡ ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ನಷ್ಟು ಧನಿಯಾ ಕಾಳು, 1 ಕಪ್ನಷ್ಟು ಹುರುಳಿಕಾಳು, 1 ಕಪ್ನಷ್ಟು ಹೆಸರು ಕಾಳು, ಮತ್ತು 1/4 ಕಪ್ನಷ್ಟು ಕಡಲೆಕಾಳು, 1.5 ಕಪ್ನಷ್ಟು ಉದ್ದಿನ ಕಾಳು, 2 ಕಪ್ನಷ್ಟು ಸಾಬುದಾನ, ಚಿಟಿಕೆಯಷ್ಟು ಮೆಂತೆ, ರುಚಿಗೆ ಸ್ವಲ್ಪ ಹಾಕ್ಕೊಳ್ಬೇಕು ಮೆಂತೆನ. ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಇವಾಗ ಮಿಲ್ಗೆ ಕೊಟ್ಬಿಟ್ಟು ಸಣ್ಣದಾಗಿ ಹಿಟ್ಟು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿಲ್ಲಿ 1.5 kg ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ತೊಳ್ಕೊಂಡು, ಬೂದುಗುಂಬಳಕಾಯಿ ಒಡ್ಕೊಂಡು ಮೇನ್ ಸಿಪ್ಪೆ ಎಲ್ಲ ತೆಗಿಬಾರ್ದು, ಹಾಗೆ ತುರಿದಿಟ್ಕೊಳ್ಬೇಕು. ನೋಡಿ, ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಹಿಡಿಯಷ್ಟು ಹಸಿಮೆಣಸಿಕಾಯನ್ನು ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿಕಾಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅದೇ ಅಳತೆಯಲ್ಲಿ ಕರಿಬೇವು, ಒಂದು 7ರಿಂದ 8 ಈರುಳ್ಳಿ, 4ರಿಂದ 5 ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿದೆ, ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಈ ರುಬ್ಬಿದ ಮಸಾಲೆನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಮಾಡುವಾಗಾದರೂ ಅಥವಾ ಪಾತ್ರೆಗಾದರೂ 3ರಿಂದ 4 ಸ್ಪೂನು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಟೇಸ್ಟಿಗೆ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಹೆಸರು ನೋಡಿಬಿಟ್ಟು ಟೇಸ್ಟ್ ಉಪ್ಪಾಗಿದೋ ಇಲ್ಲ ಅಂತ ಒಂದ್ಸರಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ತುರಿದಿಟ್ಕೊಂಡಿರುವ ಕುಂಬಳಕಾಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನು ನೀರೇನು ಸಪ್ರೇಟ್ ಮಾಡೋ ಹಾಗಿಲ್ಲ, ನೀರು ಸಮೇತ ಕುಂಬಳಕಾಯನ್ನು ಹಾಕ್ಕೊಳ್ಬೇಕಾಗತ್ತೆ. ನೀರು ಕುದಿ ಬರೋವರೆಗೂ ನಾವು ನೋಡ್ಕೊಳ್ಬೇಕಾಗುತ್ತೆ. ನೀರು ಕುದಿ ಬಂದಮೇಲೆ ಕಾಳೆಲ್ಲ ಫ್ರೈ ಮಾಡಿ ಹಿಟ್ಟು ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಆ ಪೌಡ್ರನ್ನ ಹಾಕ್ಕೊಳ್ಬೇಕಾಗತ್ತೆ. ನೀರು ಕಡಿಮೆ ಆದರೆ ಸ್ವಲ್ಪ ಪಾತ್ರೆಯಲ್ಲಿ ಬಿಸಿನೀರನ್ನು ಸೇರಿಸ್ಕೊಳ್ಬೋದು. ಬಿಸಿನೀರು ಕಾಯಿಸಿ ಇದಕ್ಕೆ ಸೇರಿಸ್ಕೊಳ್ಬೋದು. ನೀರು ಕರೆಕ್ಟಾಗಿತ್ತು ಅಂದರೆ ಯಾವುದೇ ರೀತಿ ನೀರು ಸೇರಿಸೋದು ಬೇಡ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿಗೂ ಅಲ್ಲ, ತುಂಬ ತೆಳುವೂ ಅಲ್ಲ, ಮೀಡಿಯಮ್ ರೀತಿಯಲ್ಲಿ ನಾವು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಪಾತ್ರೆನ ಕೆಳಗಿಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆಲ್ಲ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಪ್ಲೇಟಿಗೆ ಈ ರೀತಿ ನಾನು ಸಂಡಿಗೆನ ಇಡ್ತಾಯಿದ್ದೀನಿ. ಬಟ್ಟೆ ಮೇಲಾದರೂ ಇಡ್ಬೋದು, ಸೀರೆ ಅಥವಾ ಪಂಜೆ ಮೇಲೆ ಆದರೂ ಇಡ್ಬೋದು, ಕಾಟನ್ ಬಟ್ಟೆ ಮೇಲಾದರೂ ಇಡ್ಬೋದು. ನಾನಿಲ್ಲಿ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಪ್ಲೇಟಲ್ಲಾದರೆ ಈಸಿ ಆಗುತ್ತೆ ಕೆಲಸ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮರ ಇಷ್ಟೊಂದು ಚೆನ್ನಾಗಿ ಹೂ ಬಿಡುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಇದು ವರ್ಷಕ್ಕೆ ಒಮ್ಮೆ ಅಷ್ಟೇ ಹೂ ಬಿಡುತ್ತೆ.
ಬಿಟ್ಟರು ಭಾಳ ದಿನ ಇರೋದಿಲ್ಲ, ಬೇಗ ಹೂವೆಲ್ಲ ಉದುರಿ ಹೋಗುತ್ತೆ. ಈ ಟೈಮಲ್ಲಿ ಬಿಟ್ಟರೆ ಮತ್ತು ಯಾವತ್ತೂ ಈ ಮರದಲ್ಲಿ ಹೂವೇ ಕಾಣಿಸೋದಿಲ್ಲ. ಹೂ ಬಿಡೋದು ಸ್ವಲ್ಪ ದಿನವಾದರೂ ಬಿಟ್ಟಷ್ಟು ದಿನ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಆ ಹೂ ಉದುರಿ ರೋಡಲ್ಲೆಲ್ಲ ಬಿದ್ದಾಗ ರೋಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೂವಿನ ಹಾಸಿಗೆ ಅಂತಾರಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ಒಂದು ಕಲೆ ಇರುತ್ತೆ. ಕಲೆ ಇಲ್ಲ ಅಂದರೆ ನಾವು ಪಳಗಿಸ್ತಾ ಹೋದಾಗ ಆ ಕಲೆ ಅಲ್ಲಿ ಮೂಡುತ್ತೆ. ಯಾವುದೇ ಒಂದು ಕೆಲಸ ಆಗಲಿ ಒಮ್ಮೆಲೇ ಕಲ್ತಿರೋದಿಲ್ಲ, ಮಾಡ್ತಾ ಮಾಡ್ತಾ ಬರುತ್ತೆ. ಹಾಗೆ ನಾನು ಒಂದಿಷ್ಟು ಕಲಿತದ್ದನ್ನು ನಿಮ್ಮೊಂದಿಗೆ ಕಾಲವನ್ನು ಕಳಿಬೇಕು ಅನ್ನೋ ಆಶಯ ಇಟ್ಕೊಂಡು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಬಹಳ ಮುಖ್ಯವಾಗುತ್ತೆ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.